ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಗುಲಾಬ್ ಜಾಮೂನ್ ಮಾಡಿ ತೋರ್ಸತ್ತೇವಿ. ಈ ಜಾಮೂನ್ ಮಾಡಕ್ಕೆ ನಾವಿಲ್ಲಿ ಯಾವುದೇ ರೀತಿ ಮೈದಾ ಆಗಲಿ ಮತ್ತು ಜಾಮೂನ್ ಪ್ರಿಮಿಕ್ಸ್ ಆಗಲಿ ಬಳಸತ್ತಿಲ್ಲ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಜಾಮೂನ್ ಮಾಡಕ್ಕೆ ಮೊದಲಿಗೆ ಪಾಕ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರೊಳಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕತ್ತೀವಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ನೀವು ಇದನ್ನು ಮಾಡ್ಕೋಬಹುದು. ಇದಕ್ಕೆ ಅರ್ಧ ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ನೀರು ಹಾಕ್ರಿ. ನೀರು ಹಾಕಿ ಇದನ್ನು ಗ್ಯಾಸ್ನ ಮೀಡಿಯಂ ಫ್ಲೇಮ್ ಒಳಗಿಟ್ಟ ಪಾಕ ರೆಡಿ ಮಾಡ್ಕೊಂಡು ತಗೋಬೇಕು. ಇದನ್ನು ಒಂದೆಳೆ ಪಾಕ ಮಾಡಿ ತಗೋಬಾರ್ದು. ಇದು ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅಂಟಂಟ್ ಅನ್ನಿಸ್ತೈತೆ ನೋಡ್ರಿ, ಅಲ್ಲಿವರೆಗೂ ಇದನ್ನು ಕುದಿಸಿ ತಗೋಬೇಕು. ಈಗ ಇದ್ರೊಳಗೆ ಫ್ಲೇವರ್ಗಾಗಿ ನಾನಿಲ್ಲಿ 2 ಏಲಕ್ಕಿನ ಹಾಕತ್ತೇನೆ. ನಿಮ್ಮ ಕಡೆ ಏಲಕ್ಕಿ ಪೌಡರ್ ಇದ್ರೆ ಅದನ್ನು ಕೂಡ ಹಾಕ್ಬೋದು. ಈಗ ನೋಡ್ರಿ ಇದನ್ನು ಕರೆಕ್ಟಾಗಿ ಕುದಿಸಿ ತಗೋರಿ. ನಡುವ 1 ಸ್ಪೂನ್ ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ಪಾಕ ಇನ್ನೂ ಕರೆಕ್ಟಾಗಿ ರೆಡಿ ಆಗಿಲ್ಲ. ಇದನ್ನು ಇನ್ನೊಂದು 2 ನಿಮಿಷ ಕುದಿಸಿ ತಗೊಳ್ಳೋಣ. 2 ರಿಂದ 3 ನಿಮಿಷ ಆದಮೇಲೆ 1 ಸ್ಪೂನ್ ತಗೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಾಕ ಚೆಕ್ ಮಾಡಿ ನೋಡೋಣ. ಪಾಕ ಕರೆಕ್ಟಾಗಿ ಕುದ್ದು ಇದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಈಗ ನೋಡ್ರಿ ಇದನ್ನು ಮುಟ್ಟಿದ್ರೆ ಕೈಗೆ ಸ್ವಲ್ಪ ಅಂಟಂಟ್ ಅನ್ಸತೈತಿ, ಅಂದ್ರೆ ಪಾಕ ಈಗ ಕರೆಕ್ಟಾಗಿ ರೆಡಿ ಆಗೈತಿ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸ್ರಿ. ಇದು ಆರಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತೈತಿ. ಜಾಮೂನ್ ಮಾಡಕ್ಕೆ ಬೇಕಾಗಿರುವಂಥ ಪಾಕ ಈಗ ರೆಡಿ ಆಗೈತಿ. ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ಜಾಮೂನ್ ಮಾಡಕ್ಕೆ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ನೋಡ್ರಿ, ಅಷ್ಟು ಗೆಣಸನ್ನ ತಗೊಂಡೇನಿ. ಈಗ ಇವನ್ನ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ತಗೋಬೇಕು. ಈ ಗೆಣಸನ್ನ ಈ ರೀತಿ ಕಟ್ ಮಾಡದೆ ಹಂಗನ್ನು ಕುದಿಸಿ ತಗೋಬಹುದು. ಆದ್ರೆ ನಾವಿಲ್ಲಿ ಇವನ್ನ ಕುದಿಸಿ ತಗೋತಿಲ್ಲ, ಸ್ಟೀಮ್ ಮಾಡಿ ತಗೊಳತ್ತೀವಿ. ಈಗ ನೋಡ್ರಿ ನಾವು ತಗೊಂಡಿರುವಂಥ ಎಲ್ಲ ಗೆಣಸನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ತಗೊಂಡೇವಿ. ಭಾಳ ಸಣ್ಣವೂ ಅಲ್ಲ, ಭಾಳ ದೊಡ್ಡವೂ ಅಲ್ಲ, ಮೀಡಿಯಂ ಸೈಜ್ನೊಳಗೆ ಈ ರೀತಿ ಇವನ್ನ ಕಟ್ ಮಾಡಿ ತಗೊಂಡೇವಿ. ಈಗ ಇವನ್ನ ಸ್ಟೀಮ್ ಮಾಡಿ ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಳಗೆ ಸ್ವಲ್ಪ ನೀರು ಬಿಸಿ ಮಾಡಕ್ಕಿಡ್ರಿ. ನೀರು ಬಿಸಿ ಆದಮೇಲೆ ಈ ಥರದೊಂದು ಸ್ಟ್ರೈನರ್ ತಗೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಗೆಣಸಿನ ಪೀಸಸ್ನ ಇದ್ರೊಳಗೆ ಹಾಕ್ರಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ 15 ನಿಮಿಷ ಇವನ್ನ ಸ್ಟೀಮ್ ಮಾಡಿ ತಗೋರಿ. 15 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡ್ರಿ. ಈಗ ನಿಮ್ಗೆ ನೋಡಿದ್ರನ ಗೊತ್ತಾಗ್ತಿರ್ಬೋದು ಇವು ಉಗಿ ಮೇಲೆ ಕರೆಕ್ಟಾಗಿ ಬೆಂದಾವು. ಮತ್ತು ಒಂದು ಚಾಕು ತೊಗೊಂಡ ಚೆಕ್ ಮಾಡಿರಿ. ಚಾಕುನ ಇದ್ರೊಳಗೆ ಹಾಕಿದ್ರೆ ಈಸಿಯಾಗಿ ಹೋಗ್ಬೇಕು ನೋಡ್ರಿ, ಅಂದರೆ ಇವು ಕರೆಕ್ಟಾಗಿ ಬಾಯ್ಲ್ ಆಗ್ಯವು ಅಂತ ಅರ್ಥ. ಈಗ ಇವನ್ನ ಕೆಳಗಿಳಿಸಿ ಸ್ವಲ್ಪ ಆರಾಕ್ ಬಿಡಬೇಕು. ಇವು ಸ್ವಲ್ಪ ಆರಿದ ಮೇಲೆ ಇದ್ರ ಮೇಲಿನ ಸಿಪ್ಪಿ ತೆಗೀರಿ. ನೋಡ್ರಿ ಇವು ಸಿಪ್ಪಿ ಎಷ್ಟು ಈಸಿಯಾಗಿ ಓಪನ್ ಆಗತ್ತಾವು. ಗೆಣಸನ್ನ ನೀವು ನೀರಾಗ ಹಾಕಿ ಕುದಿಸಿನೂ ತಗೋಬಹುದು, ಆದ್ರೆ ಆ ರೀತಿ ಮಾಡೋದ್ರಿಂದ ಗೆಣಸು ಜಾಸ್ತಿ ನೀರು ಹೀರ್ಕೋತೈತಿ. ಜಾಮೂನ್ ಮಾಡಬೇಕಾದ್ರೆ ಇದು ಕರೆಕ್ಟಾಗಿ ಬೈಂಡ್ ಆಗಂಗಿಲ್ಲ. ಮತ್ತು ನೀರಾಗ ಹಾಕಿ ಕುದಿಸೋದ್ರಿಂದ ಗೆಣಸಿನ ಟೇಸ್ಟ್ ಕೂಡ ಕಡಿಮೆ ಆಗ್ತೈತಿ. ಅದಕ್ಕಾಗಿ ಇದನ್ನು ಆದಷ್ಟು ಸ್ಟೀಮ್ ಮಾಡಿನ ತಗೋರಿ. ನೋಡ್ರಿ ಈಗ ಗೆಣಸಿನ ಎಲ್ಲ ಸಿಪ್ಪಿ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡೇವಿ. ಇವನ್ನ ಈಗ ಗ್ರೈಂಡ್ ಮಾಡಿ ತಗೋಬಹುದು, ಇಲ್ಲಾಂದ್ರೆ ತುರಿದು ತಗೋಬಹುದು. ನಾನಿಲ್ಲಿ ಕೊಬ್ಬರಿ ತುರಿಯುವಂಥ ಮನಿ ತಗೊಂಡು ಇವನ್ನ ತುರಿದು ತಗೊಳತ್ತೀನಿ. ಇದನ್ನು ಈ ರೀತಿ ತುರಿಯೋದ್ರಿಂದ ಇದ್ರಾಗ ಸ್ವಲ್ಪನೂ ಗಂಟು ಉಳಿಯೋದಿಲ್ಲ. ನೀವೇನಾದರೂ ಇದನ್ನು ಗ್ರೈಂಡ್ ಮಾಡಿ ತಗೋಬೇಕಾದ್ರೆ ಇದ್ರಾಗ ಸ್ವಲ್ಪನೂ ನೀರು ಹಾಕಬೇಡ್ರಿ. ಆದಷ್ಟು ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡಿ ತಗೊಳಕ್ಕೆ ಟ್ರೈ ಮಾಡಿರಿ. ಈ ಗೆಣಸನ್ನ ತುರಿಬೇಕಾದ್ರೆ ಎಕ್ಸ್ಟ್ರಾ ಬಂದಿರ್ತೈತಲ್ಲ ಅದನ್ನು ಕೂಡ ತಗೊಂಡು ಮತ್ತೆ ಇನ್ನೊಂದು ಸಲ ಇದನ್ನು ತುರಿದು ತಗೋರಿ. ಯಾಕಂದರೆ ಇದ್ರಾಗ ಎಕ್ಸ್ಟ್ರಾ ದೊಡ್ಡ ತುಂಡು ಉಳಿದ್ರೂ ಅದು ಕೂಡ ಸಣ್ಣ ಆಕೈತಿ. ಈಗ ಎಲ್ಲ ಗೆಣಸನ್ನು ಇದೇ ರೀತಿ ಸಣ್ಣಗೆ ತುರಿದು ತಗೊಂಡೇವಿ. ಈಗ ಇದನ್ನು ಕೈಯಿಂದ ಒಂದ್ಸಲ ಮಿದ್ಕೊಂಡು ತಗೊಳ್ಳೋಣ. ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೇವೆ ನೋಡ್ರಿ, ಅದೇ ರೀತಿ ಇದನ್ನು ಕಲಸಿ ತಗೋಬೇಕು. ಇದನ್ನು ಇಷ್ಟು ನಾದಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೈಂಡಿಂಗ್ ಆಗಿ ಹಾಲಿನ ಪೌಡರ್ ಹಾಕತ್ತೀವಿ. ನಾನಿಲ್ಲಿ 1 ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ತೊಗೊಂಡೇನಿ, ಆದರೆ ಇದನ್ನು ಅಷ್ಟು ಹಾಕತ್ತಿಲ್ಲ. ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ತಗೋಬೇಕು. ಇಲ್ಲಿ ಹಾಲಿನ ಪುಡಿ ಬದಲಾಗಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು, ಆದರೆ ಹಾಲಿನ ಪುಡಿ ಹಾಕಿದ್ರೆ ಇದ್ರ ಟೇಸ್ಟ್ ಇನ್ನೂ ಚಲೋ ಬರ್ತೈತಂತ ನಾನಿಲ್ಲಿ ಹಾಲಿನ ಪುಡಿ ಹಾಕೀನಿ. ಇದ್ರಾಗ ಎಕ್ಸ್ಟ್ರಾ ನೀರದು ಹಾಕಿ ಇದನ್ನು ನಾದ್ಕೋಬಾರ್ದು, ಇದ್ರೊಳಗೆ ಇದು ಕರೆಕ್ಟಾಗಿ ಬೈಂಡ್ ಆಗ್ತೈತಿ. ಮತ್ತು ನಿಮ್ಗೆ ಇದು ಭಾಳ ಗಟ್ಟಿ ಅನ್ಸಾಕತ್ತಿದ್ರೆ ಇದ್ರಾಗ ಅರ್ಧ ಕಪ್ ಆಗುವಷ್ಟು ಹಾಲು ಹಾಕಿ ಇದನ್ನು ನಾದ್ಕೊಂಡು ತಗೋರಿ. ನೋಡ್ರಿ ಈಗ ನಾನು ಇದನ್ನು ಕರೆಕ್ಟಾಗಿ ನಾದ್ಕೊಂಡು ತೊಗೊಂಡೇನಿ. ಇದನ್ನು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ನೆನೆಸಿಡ್ಬೇಕಾಗಿಲ್ಲ. ಹಿಟ್ಟು ನಾದಿದ ತಕ್ಷಣ ಜಾಮೂನ್ ಮಾಡ್ಕೊಂಡು ತಗೋಬಹುದು. ಈಗ ಹಿಟ್ಟು ರೆಡಿ ಆಗೈತಿ. ನಿಮ್ಗೆ ಬೇಕಾದ ಸೈಜ್ ಒಳಗೆ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಂಡು ತಗೋಬಹುದು.
ಕೈಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಚಿ ಈ ರೀತಿ ಮೀಡಿಯಮ್ ಸೈಜ್ನೊಳಗೆ ನಾವಿಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ತೊಗೊಳತ್ತೇವೆ. ಈ ಸೀಸನ್ದಾಗ ಮಾರ್ಕೆಟ್ನೊಳಗೆ ಗೆಣಸಂತೂ ಸಿಗ್ತಾವು. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿರಿ. ಇದನ್ನು ನೀವು ಗೆಣಸಿನಿಂದ ಮಾಡಿದ್ದೀರಂತ ಯಾರಿಗೂ ಕೂಡ ಗೊತ್ತೂ ಆಗೋದಿಲ್ಲ, ಅಷ್ಟು ರುಚಿಯಾಗಿ ಬರ್ತಾವು. ಉಳಿದಿರೋ ಹಿಟ್ಟಿನಿಂದ ಎಲ್ಲ ಬಾಲ್ಸ್ನು ಇದೇ ರೀತಿ ಮೀಡಿಯಮ್ ಸೈಜ್ದೊಳಗೆ ರೆಡಿ ಮಾಡ್ಕೊಂಡು ತೊಗೊಂಡೇನಿ. ಈಗ ಇವನ್ನ ಫ್ರೈ ಮಾಡಿ ತೊಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿದೊಳಗೆ ಎಣ್ಣೆ ಬಿಸಿ ಮಾಡಾಕಿಟ್ಟಿದ್ವಿ. ಎಣ್ಣೆ ಮೀಡಿಯಮ್ ಬಿಸಿ ಇದ್ದಾಗ ಒಂದೊಂದು ಬಾಲ್ಸ್ನ ಇದ್ರಾಗ ಹಾಕಿ ಇವನ್ನ ಫ್ರೈ ಮಾಡಿ ತಗೋರಿ. ಕಡಾಯಿದೊಳಗೆ ಜಾಮೂನ್ ಎಷ್ಟು ಸಾಲ್ತಾವ ನೋಡ್ರಿ ಅಷ್ಟು ಹಾಕಿ ಇವನ್ನ ಎರಡು ಸೈಡ್ ಫ್ರೈ ಮಾಡಿ ತಗೋರಿ. ಗ್ಯಾಸ್ನ ಹೈ ಫ್ಲೇಮ್ ಒಳಗೆ ಇಟ್ಟ ಇವನ್ನ ಫ್ರೈ ಮಾಡಿದ್ರೆ ಮ್ಯಾಲಿನ ಸೈಡ್ ಭಾಳ ಜಲ್ದಿ ಹೊತ್ತಾವು ಮತ್ತು ಒಳಗಿನ ಸೈಡ್ ಫ್ರೈ ಆಗಿರೋದಿಲ್ಲ. ಹಾಗಾಗಿ ಇವನ್ನ ಕಡಿಮೆ ಉರಿ ಮತ್ತು ಮೀಡಿಯಮ್ ಉರಿ ಒಳಗಿಟ್ಟ ಫ್ರೈ ಮಾಡಬೇಕು. ಇವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಜಾಮೂನ್ ಕರೆಕ್ಟಾಗಿ ಒಳಗಿನವರೆಗೂ ಬೆಂದು ಮ್ಯಾಲ ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವು. ಈಗ ಇವನ್ನ ಎಣ್ಣೆ ಬಸ್ದು ಸೈಡಿಗೆ ತೆಗೆದಿಟ್ಕೋರಿ. ಇವನ್ನ 2 ಬ್ಯಾಚ್ ಒಳಗೆ ಫ್ರೈ ಮಾಡ್ಬೋದು ನೋಡ್ರಿ. ಅಷ್ಟು ಜಾಮೂನ್ನ ನಾನು ರೆಡಿ ಮಾಡ್ಕೊಂಡು ತೊಗೊಂಡೇನಿ. ಫ್ರೈ ಮಾಡಿರುವಂಥ ಜಾಮೂನ್ನ ತೆಗೆದು ಉಳಿದಿರುವ ಜಾಮೂನ್ಗಳನ್ನು ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ. ನೆನಪಿರಲಿ, ಎಣ್ಣೆ ಮೀಡಿಯಮ್ ಬಿಸಿ ಇರಬೇಕು. ಅಂದಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಜಾಮೂನ್ಗಳನ್ನು ಹಾಕಿ ಫ್ರೈ ಮಾಡ್ಕೊಂಡು ತೊಗೋಬೋದು. ಇಲ್ಲಾಂದ್ರೆ ಇವು ಭಾಳ ಜಲ್ದಿ ಹೊತ್ತಿ ಹೋಗೋ ಚಾನ್ಸಸ್ ಇರ್ತೈತಿ. ಎಲ್ಲ ಜಾಮೂನು ಇದೇ ರೀತಿ ಫ್ರೈ ಮಾಡಿ ತೊಗೊಂಡೇವಿ. ಈಗ ಇವನ್ನ ಪಾಕದೊಳಗೆ ಹಾಕಬೇಕು. ಇವನ್ನ ಫ್ರೈ ಮಾಡಿದ ತಕ್ಷಣ ಪಾಕದಾಗ ಹಾಕಬೇಡ್ರಿ. 2 ನಿಮಿಷ ಇವು ಆರಬೇಕು. ಆಮೇಲೆ ಇವನ್ನ ಪಾಕದೊಳಗೆ ಹಾಕಬೇಕು. ಪಾಕ ಪೂರ್ತಿಯಾಗಿ ತಣ್ಣಗಾಗಿರಬಾರ್ದು. ಇದು ಕೂಡ ಸ್ವಲ್ಪ ಲೈಟಾಗಿ ಬಿಸಿಯಾಗಿರಬೇಕು. ಆವಾಗ ನಾವು ಮಾಡಿಟ್ಕೊಂಡಿರುವಂಥ ಜಾಮೂನ್ಗಳನ್ನು ಇದ್ರಾಗ ಹಾಕ್ರಿ. ಎಲ್ಲ ಜಾಮೂನು ಪಾಕದೊಳಗೆ ಹಾಕಿದ ಮೇಲೆ 1 ಸ್ಪೂನ್ ತೊಗೊಂಡು ಇವನ್ನ ಮ್ಯಾಲ ಮತ್ತು ಕೆಳಗೆ ಮಾಡಿ ತಗೋರಿ. ಎಲ್ಲ ಜಾಮೂನು ಪಾಕ ಹಿರ್ಕೋಬೇಕಂದ್ರೆ 2 ರಿಂದ 3 ಅವರ್ ಬೇಕು. ಜಾಮೂನ್ ಮಾಡಿದ ದಿನ ತಿನ್ನೋದಕ್ಕಿಂತ ಅದ್ರ ಮಾರನೇ ದಿನ ತಿಂದರೆ ಇನ್ನೂ ಭಾಳ ಚಲೋ ಅನ್ನಿಸ್ತೈತಿ. ನಾನಿಲ್ಲಿ 3 ಅವರ್ ಆದಮೇಲೆ ಜಾಮೂನ್ ತೋರ್ಸತ್ತೇನೆ ನೋಡ್ರಿ. ಆದರೂ ಕೂಡ ಎಷ್ಟು ಮಸ್ತಾಗಿ ಇವು ಪಾಕ ಹಿರ್ಕೊಂಡು ಜಾಮೂನ್ ರೆಡಿ ಆಗ್ಯಾವು. ಈಗ ಒಂದು ಜಾಮೂನ್ ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತಿ. ಇದು ಇನ್ನೂ ಜ್ಯೂಸಿಯಾಗಿ ಬರಬೇಕಂದ್ರೆ ಇದನ್ನು ಒಂದಿನ ಆದರೂ ಪಾಕ ಹಿರ್ಕೊಳಕ್ಕೆ ಬಿಡಬೇಕು. ಈ ಥರ ನೀವು ಮನ್ಯಾಗ ಜಾಮೂನ್ ಮಾಡಿಕೊಟ್ರೆ ಗೆಣಸಿನಿಂದ ಇದನ್ನು ಮಾಡಿದ್ದೀರಂತ ನೀವು ಹೇಳುವವರೆಗೂ ಅವರಿಗೆ ಗೊತ್ತೂ ಆಗೋದಿಲ್ಲ, ಅಷ್ಟು ಮಸ್ತಾಗಿ ಬರ್ತಾವು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ಥರ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.